ನಮ್ಮ ಕೋಣಗಳಿಗೋಸ್ತು ಫಸ್ಟ್ ಟೈಮ್ ಊರು ಬಿಟ್ಟು ಬೇರೆ ಟ್ರ್ಯಾಕ್ ಅಲ್ಲಿ ಮಾಡೋದು ಎಲ್ರಿಗೂ ಒಂಥರ ಹೊಸ, ಎಲ್ರಿಗೂ ಹುರುಪಿದೆ. ಯಾವಾಗಲೂ ಬೆಂಗಳೂರು ಸಣ್ಣ ಕಾರ್ಯಕ್ರಮ ಆದ್ರೆ ಒಂದು 350 ಜನ ಸೇರ್ತಾರೆ. ಇದಕ್ಕೆ 350 ಕೋಣಗಳು ಬಂದಿದ್ದಾವೆ. ಎಲ್ಲದಕ್ಕಿಂತ 400 ಆಲ್ಮೋಸ್ಟ್ 400 ಕೋಣಗಳು ಬಂದಿದ್ದಾವೆ. ಇದೇ ಒಂದು ಹೈಲೈಟ್ ಅಂತ ಹೇಳಬೇಕು ಈ ಫಂಕ್ಷನ್ಗೆ. ಇದಾದ್ಮೇಲೆ ಒಂದು ಧನ್ಯವಾದ ಹೇಳಬೇಕು ನಮ್ಮ ಎಲ್ಲ ಕೋಣದ ಯಜಮಾನರುಗಳಿಗೆ. ಬರೋದು ರಿಸ್ಕ್, ಅವರು ಒಂಥರ ಮಕ್ಕಳಂತೆ ಸಾಕಿರ್ತಾರೆ, ಬರೋದ ಬೇಡುವ, ಕೋಣಗಳಿಗೆ ಆಯಾಸ ಆಗುತ್ತ ಅನ್ನೋ ಭಯದಲ್ಲಿ ಬಂದಿದ್ದಾರೆ. ಒಂದ್ ದಿವಸ ಮುಂಚೆ ಬಂದು ಇಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಒಂದು ಟ್ರಯಲ್ ರನ್ ಕರೆಯಲ್ಲಿ ನೋಡ್ತಾರೆ, ಇದಕ್ಕೆ ಮಂಗಳೂರು ತರ ಇದೆಯಾ ಅಥವಾ ಬೇರೆ ತರ ಇದೆಯಾ ಅಂತ. ಈವನ್ ನೀರು ಸರಬರಾಜು ಅಲ್ಲಿಂದಲೇ ಮಾಡ್ಲಾಗತ್ತೆ. ಒಂಥರ ಎಲ್ರಿಗೂ ಹೊಸ್ತು, ನನಗೂ ಹೊಸ್ತು. ನಮ್ಮ ಪ್ರಕಾಶನ ಬೆನ್ನೆಲುಬಾಗಿ ನಿಂತಿದ್ದಾರೆ, ನಮ್ಮ ಅಶೋಕಣ್ಣ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಗುಣರಂಜನ್ ಇದ್ದಾರೆ. ಇಟ್ಸ್ ಹ್ಯೂಜ್ ಟೀಮ್ ವರ್ಕಿಂಗ್ ಪ್ರತಿಯೊಬ್ಬರು. ಆಮೇಲೆ ಎಲ್ಲದಕ್ಕಿಂತ ಜಾತಿ ಮತ ಬಿಟ್ಟು ಎಲ್ಲ ಜಾತಿ ಸಂಘಟನೆಗಳು, ಎಲ್ಲ ತುಳುವ ಬೇರೆ ಬೇರೆ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇನ್ನೊಂದು ಹೈಲೈಟ್ ಈ ಕಾರ್ಯಕ್ರಮದ್ದು. ಎಲ್ಲ ಧರ್ಮದ್ದು ಎಲ್ಲರೂ ಇದ್ದಾರೆ. ನಮ್ಮ ಮಂಗಳೂರಲ್ಲಿ ಮಂಗಳೂರು ಕ್ರಿಶ್ಚಿಯನ್ಸ್ ಆಗ್ಬೋದು, ಬ್ಯಾರಿ ಅಸೋಸಿಯೇಷನ್ ಆಗ್ಬೋದು, ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ನನ್ನ ಲೆಕ್ಕದಲ್ಲಿ ದಸರಾ ಬಿಟ್ಟು ಇದು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ರೆಸ್ಪಾನ್ಸ್ ಅಥವಾ ಆಡಿಯನ್ಸ್ ರಿಯಾಕ್ಷನ್, ಇವನ್ ನಾನು ಹೇಳ್ಬೇಕು, ಇವನ್ ನಿಮ್ಮ ಎಲ್ಲರ ಉತ್ಸಾಹ ನೋಡಿದ್ರೆ ಇದು ಡೆಫಿನೆಟ್ ಆಗಿ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ. ಬೆಂಗಳೂರಲ್ಲಿ ಇದೊಂಥರ ಟೂರಿಸಂ ಜಾಯಿಂಟ್ ತರ, ಇದಕ್ಕೆ ಅಂತ ಬೇರೆ ಊರಿಂದ ಜನ ಬರ್ತಾರ ಆಗತ್ತೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಮಂಗಳೂರಿಂದ ಕಡಿಮೆಯಲ್ಲಿ ಒಂದು 25-30 ಸಾವಿರ ಜನ ಮಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ. ಎಲ್ಲ ಕಡೆ ಎಲ್ರಿಗೂ ಲೈವ್ ಸಿಗುತ್ತೆ, ಎಲ್ಲ ಚಾನೆಲ್ಗಳಿಗೂ ಹಂಗೆ ನಾವು ರೈಟ್ಸ್ ಅಂತ ಇಲ್ಲ, ಎಲ್ರಿಗೂ ಕೊಡ್ತಾ ಇದೀವಿ. ಸೊ ವೀಕ್ಷಣೆ ಡೆಫಿನೆಟ್ ಆಗಿ ಇದನ್ನ ತುಂಬಾ ಜನ ಜಾಸ್ತಿ ಮಾಡ್ತಾರೆ. ಸೊ ಪ್ರೆಷರ್ ಇದೆ ನಮ್ಮಲ್ಲಿ, ತಾಂತ್ರಿಕತೆ ಒಂದಷ್ಟು ಇದ್ದಾರೆ. ಇದನ್ನ ಮ್ಯಾನೇಜ್ ಮಾಡಿ ಆದಷ್ಟು ಮನರಂಜನೆಯಾಗಿ ಮಾಡಕ್ಕೆ ಅಂತ ಇಲ್ಲಿ ಫುಡ್ ಫೆಸ್ಟ್, ಕಲ್ಚರಲ್ ಒಂದಷ್ಟು ಇವೆಂಟ್ಸ್ ನಡೀತಾ ಇದೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ. ಐ ಥಿಂಕ್ ನಮ್ಮ ಬೆಂಗಳೂರಿಗೆ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ ಅನ್ನೋ ನನ್ನ ನಂಬಿಕೆ. ಇದರಲ್ಲಿ ಪ್ಯಾರಲಲ್ ಸ್ಟೇಜ್ 2 ಸ್ಟೇಜ್ ಇರುತ್ತೆ. ಯಾಕಂದ್ರೆ ಗ್ರೌಂಡ್ಸ್ ತುಂಬಾ ದೊಡ್ಡದಾಗಿದೆ, ಸಾಧಾರಣ ಒಂದು 30 ಎಕರೆಲ್ಲಿ 27 ಎಕರೆಲ್ಲಿ ನಡೀತಾ ಇರೋದ್ರಿಂದ ಒಂದು ಕಡೆ ಕಂಬಳ ನಡೀತಾ ಇದೆ, ಅಲ್ಲಿ ಜನ ರಶ್ ಆಗ್ಬಹುದು, ಸ್ವಲ್ಪ ಈ ಕಡೆ ಡೈವರ್ಷನ್ಗೆ ಅಂತ ಬೆಳಿಗ್ಗೆ ಉದ್ಘಾಟನೆಯಿಂದ ಸ್ಟಾರ್ಟ್ ಆಗಿ ರಾತ್ರಿವರೆಗೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ 9ವರೆಗೆ ಸ್ಟಾರ್ಟ್ ಆಗಿ 26ಕ್ಕೆ. ಸೊ ಡೆಫಿನೆಟ್ ಓಪನ್ ಯಕ್ಷಗಾನದಿಂದ ಮಾಡ್ತಾ ಇದೀವಿ. ಯಕ್ಷಗಾನ ಇದೆ, ಕರಂಗೋಲು, ಕಂಗೀಲು, ಚೆಂಡು ನಲಿಕೆ, ಮಾಂಕಾಳಿ ನಲಿಕೆ, ಆಟಿಕಳಂಜೆ, ನಿಮಗೆ ಮಂಗಳೂರದ ಒಂದಷ್ಟು ಕೋಳಿ ಕುಣಿತ, ಒಂದಷ್ಟು ಕುಣಿತಗಳಿದ್ದಾವೆ. ಆಮೇಲೆ ಇವನ್ ಸೆಟ್ ಅಲ್ಲಿ ಯೂಶುವಲಿ ನಮ್ಮ ಭೂತದಾಣಿ, ಒಂದು ಮಿನಿ ಗೊಮ್ಮಟೇಶ್ವರ ಸ್ಟ್ಯಾಚು. ಸೊ ಆ ದಕ್ಷಿಣ ಕನ್ನಡದ ಬೇರೆ ಬೇರೆ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಮೈಲ್ ಸ್ಟೋನ್ ಅಲ್ಲಿ ಹಾಕಿ ಹೈಲೈಟ್ ಮಾಡ್ತಾ ಇದೀವಿ. ನನ್ನ ಲೆಕ್ಕದಲ್ಲಿ ಇಲ್ಲಿಗೆ ಇದು ಸ್ವಲ್ಪ ಹೊಸ ಅನ್ಸುತ್ತೆ. ನಾವು ಎಷ್ಟು ಪ್ರಯತ್ನ ಮಾಡಿದೀವಿ. ಶುರುವಾಗುತ್ತೆ ಕಲ್ಚರಲ್ ನಾಳೆ ಸ್ಟೇಜ್ ಇವೆಂಟ್ ಆದ ತಕ್ಷಣ ಕಲ್ಚರಲ್ ಓಪನ್ ಆಗುತ್ತೆ. ಮೈಟ್ ಬಿ ಅದು ಮುಗಿದು 1 ಗಂಟೆ ಟೈಮ್, 11:30, 12 ಗಂಟೆ ಕಲ್ಚರಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕಂಟಿನ್ಯೂಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ ಒಂದು ವೇದಿಕೆಯಲ್ಲಿ. ಇವತ್ತು ತುಳುಕೂಟ ಬೆಂಗಳೂರಲ್ಲಿ ಶುರುವಾಗಿ ಇವತ್ತು 50 ವರ್ಷ ಆಯ್ತು. ಸೊ 50 ವರ್ಷದ ಸಮಾರಂಭನ ತುಳುಕೂಟದವರು, ಅದು ಬೇರೆ ಬೇರೆ ದೇಶಗಳ ತುಳುಕೂಟದ ಅಧ್ಯಕ್ಷರೆಲ್ಲ ಬಂದಿದ್ದಾರೆ, 36 ದೇಶದ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಇದೊಂದು ಫಂಕ್ಷನ್ ನಡೀತಾ ಇದೆ. ಇದು ನಾವು ಯಾಕಂದ್ರೆ ಇದು ದಕ್ಷಿಣ ಕನ್ನಡ ಆಗಿದ್ರಿಂದ ಇದು ನಮ್ಮ ಜೊತೆ ಸೇರಿಸ್ಕೊಂಡಿದ್ದೀವಿ. ಕಲ್ಚರಲ್ ಸಪ್ರೇಟ್ ಇನಾಗ್ರೇಷನ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಸಂಜೆ ಆಗುವಾಗ ಒಂದು ದಿವಸ ನನ್ನ ಮ್ಯೂಸಿಕಲ್ ಇವೆಂಟ್ ಇರುತ್ತೆ. ಮಾಲ್ಗುಡಿ ಶುಭ ಅವರು ಬರ್ತಾ ಇದ್ದಾರೆ, ಚೈತ್ರ, ಸಂತೋಷ್ ವೆಂಕಿ KGF ಖ್ಯಾತಿಯ. ಸಂಡೇ ಆಗುವಾಗ ಅರ್ಜುನ್ ಜನ ಅವರು ಬರ್ತಾ ಇದ್ದಾರೆ, ಶಮಿತಾ ಅವರು ಬರ್ತಾ ಇದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ಹೊಂದಿರುತ್ತೆ. ಇನ್ನೊಂದು ಕಡೆ ಡೆಫಿನೆಟ್ ಎಲ್ಲ ನಟ ನಟಿಯರು, ಕನ್ನಡದ ಎಲ್ಲ ನಮ್ಮ ಸ್ನೇಹಿತರೆ ಎಲ್ಲರೂ ಬರ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರೆ, ಸೊ ಥ್ರೂಟ್ ದ ಡೇ ಬರ್ತಾ ಇರ್ತಾರೆ. ಇಡೀ ದಿವಸ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ
ಫುಲ್ ಡೇ ಬರ್ತಾ ಇರ್ತಾರೆ. ಆಗಾಗ ಗ್ಯಾಪಲ್ಲಿ, ಯಾಕಂದ್ರೆ 10 ನಿಮಿಷ ಗ್ಯಾಪ್ ಇರುತ್ತೆ. ಈಗ ಕೋಣಗಳು ಅಂದ್ರೆ ನಾವು ರೆಡಿ ಮಾಡೋಕ್ಕಾಗಲ್ಲ, ಕೋಣಗಳು ರೆಡಿ ಆಗುವಾಗ ಓಟ ಸ್ಟಾರ್ಟ್ ಆಗುತ್ತೆ. ಸೊ ಗ್ಯಾಪ್ಸ್ ಇರುತ್ತೆ, ಆ ಗ್ಯಾಪ್ಸ್ ಅಲ್ಲಿ ಎಲ್ಲರೂ ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಕಮೆಂಟ್ರಿ ಕನ್ನಡದಲ್ಲಿ ಇರುತ್ತೆ, ಕನ್ನಡದಲ್ಲಿ. ಏನಾಗುತ್ತೆ ಅಂದ್ರೆ ಕುಂದಾಪುರ ಕನ್ನಡ ಎಲ್ಲರಿಗೂ ಅರ್ಥ ಆಗದ? ನೀವು ಕುಂದಾಪುರ ಅಲ್ವಾ? ಎಲ್ರಿಗೂ ಅರ್ಥ ಆಗದ? ಅಷ್ಟಾಗದ್ರೆ ಮಂಗಳೂರು ಕನ್ನಡ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ, ಡೌಟ್ ಇಲ್ಲ. ಯಾಕಂದ್ರೆ ಸ್ವಲ್ಪ ಡೆಫಿನೆಟ್ ಆಗಿ ಮಂಗಳೂರು ಕನ್ನಡ ಅಂದ್ಕೂಡ್ಲೆ, ಇಲ್ಲಾಂದ್ರೆ ನಮ್ಮ ಕೋಣಗಳ ಬಗ್ಗೆ, ಅದರ ಹಿಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ಮಂಗಳೂರು ಕನ್ನಡ ಮಾತಾಡಬೇಕಾಗುತ್ತೆ. ಸೊ ಕನ್ನಡ ಮಂಗಳೂರು ಕನ್ನಡ ಇರುತ್ತೆ. ಬಟ್ ಅಫ್ಕೋರ್ಸ್ ಇತ್ತೀಚೆಗೆ ಕೆಲವು ಚಿತ್ರಗಳಲ್ಲಿ ಮಂಗಳೂರು ಕನ್ನಡ ಪಾಪ್ಯುಲರ್ ಆಗಿದೆ, ಸೊ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇದ್ರ ಜೊತೆ ಡೆಫಿನೆಟ್ ಆಗಿ ಬೆಂಗಳೂರು ನಮ್ಮ ಆರ್ ಜೆ ಸುನಿಲ್ ಜೊತೆಗಿರ್ತಾರೆ, ಸ್ವಲ್ಪ ಜಸ್ಟ್ ಎಂಟರ್ಟೈನ್ ಕನ್ನಡದ ಬಗ್ಗೆ ಮಾತಾಡೋಕ್ಕೆ. ಆಮೇಲೆ ಈಗ ವಿಕ್ಕಿ ಅವರಂತ ಇನ್ನೊಬ್ರು ಇದ್ದಾರೆ, ಆಮೇಲೆ ನಮ್ಮ ಕಡಂಬರ್ ಇದ್ದಾರೆ, ನಮ್ಮ ರಾಜೀವ್ ಶೆಟ್ಟರ್ ಅಂತ ಇದ್ದಾರೆ. ಅವರು ರಾಜೀವ್ ಶೆಟ್ಟರ್ ಎಲ್ಲ ಸ್ಟಾರ್ ಅಲ್ಲಿ ಅನೌನ್ಸ್ಮೆಂಟ್ ಅಲ್ಲಿ ಕಂಬಳದಲ್ಲಿ ಅವರು ಸ್ವಲ್ಪ, ನಿರಂಜನ್ ರೈ ಅವರು ಸ್ವಲ್ಪ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ದೇ ಕೀಪ್ ದ ಪೀಪಲ್ ಎಂಟರ್ಟೈನ್ಡ್ ಅಂತ, ಸೊ ಅವರು ಎಲ್ಲ ಇರ್ತಾರೆ ಇದರಲ್ಲಿ ಭಾಗಿಯಾಗಿ.